ಮೂಡಾ ಸೈಟ್ ಹಂಚಿಕೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸಿಎಂ ಸಿದ್ದರಾಮಯ್ಯ ಅವರು ಹಲವು ದಾಖಲಾತಿಗಳನ್ನ ಬಿಡುಗಡೆ ಮಾಡೋದ್ರ ಮೂಲಕ ಎಲ್ಲರೂ ಫಲಾನುಭವಿಗಳ ಅನ್ನೋದನ್ನ ತೋರಿಸೋದಕ್ಕೆ ಹೊರಟ್ರ ಅನ್ನೋದು ಪ್ರಶ್ನೆ. ಬಿಗ್ ಟ್ವಿಸ್ಟ್ ಅನ್ನ ಕಾಂಗ್ರೆಸ್ ಈ ಮೂಲಕ ಕೊಡ್ತಾ ಇದೆ. ಮೂಡಾ ಸೈಟ್ ಹಂಚಿಕೆ ದಾಖಲೆಯನ್ನ ಕೊಟ್ಟ ಮಾತಿನ ಪ್ರಕಾರ ಕಾಂಗ್ರೆಸ್ನವರು ಬಿಡುಗಡೆ ಮಾಡಿದ್ದಾರೆ. ಬಿಜೆಪಿ ಅವಧಿಯಲ್ಲೇ ಬದಲಿ ನಿವೇಶನಗಳನ್ನ ಪಡೆಯೋ ಕೆಲಸವನ್ನು ಮಾಡಿದ್ದಾರೆ. ಯಾರ್ಯಾರು? ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಅರ್ಜಿ ಹಾಕೊಂಡಿದ್ದಾರೆ. ಎಚ್. ವಿಶ್ವನಾಥ್ ಅವರಿಗೂ ಕೂಡ ಬದಲಿ ನಿವೇಶನವನ್ನು ಕೊಡಲಾಗಿದೆ ಅನ್ನೋ ಒಂದಷ್ಟು ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಸರ್ವೆ ನಂಬರ್ ಪ್ರಕಾರ ಏನ್ ಅಳತೆ, ಎಲ್ಲಿ ವಿಸ್ತೀರ್ಣ, ಯಾವ ಗ್ರಾಮ, ಎಲ್ಲದರ ಡೀಟೇಲ್ಸ್ ಅನ್ನ ಕೂಡ ಬಿಡುಗಡೆ ಮಾಡಿದೆ ಕಾಂಗ್ರೆಸ್ ಸರ್ಕಾರ. ಇಷ್ಟು ಮಾತ್ರ ಅಲ್ಲ, ಹಗರಣ ಆಗಿದೆ ಅಂತ ಆದ್ರೆ ನ್ಯಾಯಾಂಗ ತನಿಖೆಗೂ ನಾವು ಸಿದ್ಧ ಇದ್ದೀವಿ ಅಂತ ನ್ಯಾಯಾಂಗ ತನಿಖೆಗೆ ಆದೇಶಿಸಿ ಹೊಸ ಟ್ವಿಸ್ಟ್ ಅನ್ನ ಕೊಡ್ತಾ ಇದೆ. ಅಲ್ಲಿಗೆ ಯಾರ್ಯಾರು ಅಕ್ರಮದಲ್ಲಿ ಪಾಲ್ಗೊಂಡಿದ್ದಾರೋ ಅವ್ರು ಎಲ್ರಿಗೂ ಇಲ್ಲಿ ನಡುಕ ಶುರುವಾಗೋ ರೀತಿ ಆಗ್ತಾ ಇದೆ. ಕೇಂದ್ರ ಸಚಿವ ಎಚ್.ಡಿ.ಕೆ ಹೆಸರು ಪ್ರಸ್ತಾಪ ಆಗಿದೆ. ಜಿ.ಟಿ. ದೇವೇಗೌಡರ ಹೆಸರು ಕೂಡ ಇಲ್ಲಿ ಉಲ್ಲೇಖ ಆಗಿದೆ. ಇಷ್ಟು ಮಾತ್ರ ಅಲ್ಲ, ಸಾರಾ ಮಹೇಶ್ ಅವರಿಗೆ ಸಂಬಂಧಪಟ್ಟಂತೆ ಕೂಡ ಯಾವ ಗ್ರಾಮದಲ್ಲಿ ಏನ್ ಸರ್ವೆ ನಂಬರು, ವಿಸ್ತೀರ್ಣ ಏನು, ಎಲ್ಲದರ ಡೀಟೇಲ್ಸ್ ಅನ್ನ ಇವತ್ತು ಭೂ ದಾಖಲೆ ಬಿಡುಗಡೆ ಮಾಡೋದ್ರ ಮೂಲಕ ವಿಪಕ್ಷಗಳು ಮಾಡ್ತಾ ಇದ್ದಂತಹ ಸರಣಿ ಆರೋಪಕ್ಕೆ ಸಂಬಂಧಪಟ್ಟಂತೆ ತಿರುಗೇಟು ಕೊಡೋ ಕೆಲಸವನ್ನು ಮಾಡಿದ್ದಾರೆ. ಆ ಮೂಲಕ ಹಳೆಯ ಸ್ಟ್ರಾಟಜಿ ನಿಮಗೆ ನೆನಪಿರಬಹುದು. ಅರ್ಕಾವತಿ ಸರ್ವೆ ನಂಬರ್ 337 1 ಎಕರೆ ಮಂಜೇಗೌಡ, ಈರ್ನಗೆರೆ 14/1 ಸರ್ವೆ ನಂಬರ್ 2 ಎಕರೆ 25 ಕುಂಟೆ ಜಿ.ಟಿ. ದೇವೇಗೌಡ, ಮದಗಳ್ಳಿ ಸರ್ವೆ ನಂಬರ್ 17 1 ಎಕರೆ ಜಿ.ಟಿ. ದೇವೇಗೌಡ, ದೇವನೂರು ಸರ್ವೆ ನಂಬರ್ 91 2 ಎಕರೆ 25 ಕುಂಟೆ ಸಿ.ಎನ್. ಮಂಜೇಗೌಡ, ನಾಚನಹಳ್ಳಿ ಸರ್ವೆ ನಂಬರ್ 20 24 1 ಎಕರೆ 26 ಕುಂಟೆ ಶೇಖರ್, ಕೆಸರೆ ಸರ್ವೆ ನಂಬರ್ 450 4.15 ಎಕರೆ ಮಂಜೇಗೌಡ, ಬೆಲವತ್ತ ಸರ್ವೆ ನಂಬರ್ 32 ಎಚ್. ವಿಶ್ವನಾಥ್, ಊಟಗಳ್ಳಿ ಸರ್ವೆ ನಂಬರ್ 40/1 ಗಂಗರಾಜು, ಕುಪ್ಲೂರು ಗಂಗರಾಜು, ಮೈಸೂರು ಸರ್ವೆ ನಂಬರ್ 86 ಮಂಜೇಗೌಡ, ಅದನ್ನು 7 ಎಕರೆ 8 ಕುಂಟೆ. ಮತ್ತೆ ಅಯ್ಯನುಂಡಿ ಸರ್ವೆ ನಂಬರ್ 16 ಶಿವಕುಮಾರ್, ದಟ್ಟಗಳ್ಳಿ ಸರ್ವೆ ನಂಬರ್ 130/3 ಸಾರಾ ಮಹೇಶ್. ಅವರ ಲೆಟರ್ ಮೇಲೆ ಕೊಟ್ಟಿರುವಂಥದ್ದು. ಯಾರಿಗೆ ಕೊಟ್ಟವರು ಈಗ ಮುಂದೆ ನಮ್ಮ ಕಮಿಟಿ ಹಾಕಿದೀವಲ್ಲ, ಜುಡಿಷಿಯಲ್ ಕಮಿಟಿ, ಆ ಕಮಿಟಿ ಮುಂದೆ ಡಾಕ್ಯುಮೆಂಟ್ ಕೊಡ್ತೀವಿ. ಮತ್ತೆ ಇನ್ನೊಂದು ಬೋಗಾದಿ ಸರ್ವೆ ನಂಬರ್ 170, ಸರ್ವೆ ನಂಬರ್ 171, ಸರ್ವೆ ನಂಬರ್ 173 2 ಎಕರೆ 11 ಕುಂಟೆ ಸಾರಾ ಮಹೇಶ್. ಅದಾದ ನಂತರ ಮಾನ್ಯ ಗೌರವಾನ್ವಿತ ಕೇಂದ್ರದ ಮಂತ್ರಿಗಳು ಮಾನ್ಯ ಕುಮಾರಸ್ವಾಮಿ ಅವರು, ಎಲ್ಲಿದು